ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಕರ್ತವ್ಯ ಮುಗಿಸದೆ ಹೊರಟ ಯುವ ಐಪಿಎಸ್ ಅಧಿಕಾರಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹ ಕುಟುಂಬ ಸದಸ್ಯರಿಗೆ ಹಸ್ತಾಂತರ, ಗೌರವ ಸಲ್ಲಿಸಿ ಕಂಪನಿ ಮಿಡಿದ ಅಧಿಕಾರಿಗಳು, ಜನತೆ. ಆಡಳಿತ ತಂತ್ರ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಶೋಕಿಗೋಸ್ಕರ ಸಮಾವೇಶ ಆಯೋಜನೆ ಮಾಡಿದೆ. ಬಿಜೆಪಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು, ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ, ಕಟ್ಟಿನಕೆರೆ ಮಾರುಕಟ್ಟೆ ಸಂಘದಿಂದ ಪ್ರತಿಭಟನೆ, ರಸ್ತೆ ಹಾಗೂ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಒತ್ತಾಯ. ಹೊಳೆನರಸೀಪುರ ರಸ್ತೆಯ ಕಿತ್ತಾನೆಗಡಿಯಲ್ಲಿ ಭಾನುವಾರ ಸಂಜೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಯುವ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಅವರ ಪಾರ್ಥಿವ ಶರೀರವನ್ನು ಮರಣೋತ್ತರ ಪರೀಕ್ಷೆ ನಂತರ ಇಂದು ಕೊಂಡೊಯ್ಯಲಾಯಿತು. ಅಪಘಾತದಲ್ಲಿ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ದ ಅವರಿಗೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ ಚಿಕಿತ್ಸೆ ನೀಡಿದ್ರು. ಮೆದುಳಿಗೆ ದೊಡ್ಡ ಪೆಟ್ಟಾಗಿ ರಕ್ತ ಹೆಪ್ಪುಕೊಟ್ಟಿದ್ದರಿಂದ ರಾತ್ರಿ ವೇಳೆಗೆ ಕೊನೆಯುಸಿರೆಳೆದರು. ಸೋಮವಾರ ಬೆಳಗ್ಗೆ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಹಿಮ್ಸ್ ಶವಾಗಾರಕ್ಕೆ ಸ್ಥಳಾಂತರಿಸಲಾಯಿತು. ಇದೇ ವೇಳೆಗೆ ಮೃತರ ಸಂಬಂಧಿಕರು ಆಗಮಿಸಿದ್ರು. ನಂತರ ಮರಣೋತ್ತರ ಪರೀಕ್ಷೆ ನಂತರ ಅವರಿಗೆ ಹಸ್ತಾಂತರಿಸಲಾಯಿತು. ಇದಕ್ಕೂ ಮುನ್ನ ನಗರದ ಡಿಎಆರ್ ಮೈದಾನದಲ್ಲಿ ಮೃತದೇಹಕ್ಕೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಹಾಗೂ ಕಳೆದ ರಾತ್ರಿಯಿಂದಲೂ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಇಲ್ಲೇ ಮೊಕ್ಕಾಂ ಹೂಡಿದ್ದರು. ಇದೇ ವೇಳೆ ಡಿಸಿ ಸತ್ಯಭಾಮ, ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ, ಎಸ್ಪಿ ಮೊಹಮ್ಮದ್ ಸುಜೀತಾ, ಸಕಲೇಶಪುರ ಎಸಿ ಡಾಕ್ಟರ್ ಶ್ರುತಿ ಮೊದಲಾದವರು ಪುಷ್ಪಗುಚ್ಛ ಇಟ್ಟು ಅಂತಿಮ ದರ್ಶನ ಪಡೆದು ಭಾರವಾದ ಹೃದಯದಿಂದ ಬೀಳ್ಕೊಟ್ಟರು. ನಗರದಿಂದ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರು, ಅಲ್ಲಿಂದ ವಿಮಾನದ ಮೂಲಕ ಮಧ್ಯಪ್ರದೇಶಕ್ಕೆ ಕುಟುಂಬ ಸದಸ್ಯರು ಕೊಂಡೊಯ್ದರು. ಇದಕ್ಕೂ ಮುನ್ನ ರಾಜ್ಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಗೌರವ ವಂದನೆ ಸಲ್ಲಿಸಿದರು. ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಅಧಿಕಾರಿಯ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಅವರು, ಯುವ ಅಧಿಕಾರಿಯ ದುರಂತದ ಸಾವು ಅತ್ಯಂತ ದುಃಖಕರ. ಈ ನೋವನ್ನ ಭರಿಸುವ ಶಕ್ತಿಯನ್ನ ದೇವರು ಅವರ ಕುಟುಂಬಕ್ಕೆ ನೀಡಲಿ ಎಂದು ಪ್ರಾರ್ಥಿಸಿದರು. ಸರ್ಕಾರ ಪೊಲೀಸ್ ಇಲಾಖೆಗೆ ಕೊಡುವ ವಾಹನದ ಸುರಕ್ಷತೆ ಹೆಚ್ಚು ಮಾಡಬೇಕು. ಅಪಘಾತಕ್ಕೊಳಗಾದ ಜೀಪಿಗೆ ಏರ್ ಬ್ಯಾಗ್ ಇದ್ದಿದ್ದರೆ ಅವರ ಜೀವ ಉಳಿಯುತ್ತಿತ್ತು. ನಮ್ಮನ್ನ ರಕ್ಷಣೆ ಮಾಡುವ ಪೊಲೀಸರಿಗೆ ಸುರಕ್ಷತೆ ಇಲ್ಲ. ಈ ಬಗ್ಗೆ ನಾನು ಸದನದಲ್ಲಿ ಮಾತನಾಡುತ್ತೇನೆ. ಹೆಚ್ಚು ಸುರಕ್ಷತೆ ಇರುವ ವಾಹನಗಳನ್ನು ಪೊಲೀಸರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಸ್ವಾಭಿಮಾನಿ ಸಮಾವೇಶ ಆಯೋಜನೆ ವಿರುದ್ಧ ಬಿಜೆಪಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಬಿಜೆಪಿ ಮುಖಂಡ ದೇವರಾಜೇಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 5ರಂದು ನಗರದ ಎಸ್ಎಂ ಕೃಷ್ಣ ಬಡಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಆದರೆ ಇಲ್ಲಿ ಸಮಾವೇಶ ನಡೆಸಲು ಅನುಮತಿ ಕೊಟ್ಟಿದ್ದಾದರೂ ಯಾರು? ಜಿಲ್ಲಾಡಳಿತ ಸತ್ತು ಹೋಗಿದೆಯೇ ಎಂದು ಪ್ರಶ್ನಿಸಿದರು. ಸಮಾವೇಶ ನಡೆಯುವ ಸ್ಥಳವನ್ನ ಇಂತಿಷ್ಟು ವರ್ಷಕ್ಕೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಗೆ ಬಾಡಿಗೆ ನೀಡಲಾಗಿದೆ. ಇಲ್ಲಿ ಸರ್ಕಾರಿ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ಕಾರ್ಯಕ್ರಮ ಯೋಜನೆ ಮಾಡಬಹುದಾಗಿದೆ ಹಾಗೂ ಯಾವುದೇ ಪಕ್ಷದ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಇಲ್ಲಿ ಸಮಾವೇಶ ನಡೆಸಿದರೆ ಬಿಜೆಪಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಸಿದ ಅವರು, ಈಗಾಗಲೇ ಜಿಲ್ಲೆಯ ಹಿರಿಯ ಅಧಿಕಾರಿಗಳಾದ ಡಿಸಿ, ಎಸ್ಪಿ ಹಾಗೂ ಸಿಇಒ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಈ ಎಲ್ಲ ಅಧಿಕಾರಿಗಳ ಪರಿಶೀಲನೆ ಅಗತ್ಯವಿದೆ. ಮೊದಲು ಅಹಿಂದ ಸಮಾವೇಶ ಆಯೋಜನೆ ಎಂದು ಹೇಳುತ್ತಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಪಕ್ಷದ ಕಾರ್ಯಕ್ರಮ ಎಂದು ಹೇಳುತ್ತಿದ್ದಾರೆ. ಸಮಾವೇಶ ಮಾಡಲು ರಾಜ್ಯ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ಆಗಬೇಕಾಗಿರುವ ಹಲವು ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವ ನೈತಿಕತೆ ಇಲ್ಲ. ಆದರೆ ಈ ರೀತಿ ಶೋಕಿಗೋಸ್ಕರ ಸಮಾವೇಶ ಆಯೋಜನೆ ಮಾಡುತ್ತಿರುವುದು ಎಷ್ಟು ಸರಿ? ಎತ್ತಿನಹೊಳೆ ಯೋಜನೆ, ಕಾವೇರಿ ನೀರಾವರಿ ನಿಗಮದ ಕಾಲುವೆ ದುರಸ್ತಿ, ರಸ್ತೆ ಅಭಿವೃದ್ಧಿ ಸೇರಿದಂತೆ ನಾನಾ ಕಾಮಗಾರಿಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಮಾವೇಶ ಮಾಡುವುದು ಬೇಕಿತ್ತೆ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಸಾಧನೆ ಏನು ಹೇಳಿ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್, ವಿದ್ಯುತ್, ಹಾಲಿನ ದರ, ರೈತರಿಗೆ ಸಬ್ಸಿಡಿ ಸೇರಿದಂತೆ ಆಸ್ತಿ ತೆರಿಗೆ ಹೆಚ್ಚು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಭಿಮಾನ ಸಮಾವೇಶ ಮಾಡಲು ಯಾವ ಸಾಧನೆ ಬಿಂಬಿಸಲಿದ್ದಾರೆ ಎಂದು ಬಹಿರಂಗಪಡಿಸಲಿ ಹೇಳಿ ಎಂದರು. ಹಾಸನ ಜಿಲ್ಲೆಯಲ್ಲಿ 5ನೇ ತಾರೀಕು ಕಾಂಗ್ರೆಸ್ ಪಕ್ಷ ಒಂದು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದ್ದೀವಿ ಅಂತಂತೇಳಿ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಆಗಿದೆ. ಅದರಲ್ಲೂ ಇಡೀ ಸಚಿವ ಸಂಪುಟನೇ ಹಾಸನ ಜಿಲ್ಲೆಗೆ ಆಗಮಿಸಿ ಸ್ಥಳ ವೀಕ್ಷಣೆಯನ್ನು ಮಾಡಿ ಒಂದು ಜಾಗವನ್ನು ಕೂಡ ನಿಗದಿ ಮಾಡಿದೆ. ಆ ಜಾಗದಲ್ಲಿ ವಿರೋಧಿಗಳಿಗೆ ನಾವು ಸೆಡ್ಡು ಹೊಡೆಯಲು ಮತ್ತು ಉತ್ತರ ಕೊಡಲು ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಅಂತೇಳಿ. ಮೊದಲು ಬಂದಂಥ ಸಮಾವೇಶದ ಹೆಸರೇನು ಅಂತಂದರೆ ಅಹಿಂದ ಸಮಾವೇಶ ಅಂತ. ಅಹಿಂದ ಸಮಾವೇಶ ಅಂತ ಮಾಡಿದರೆ ಮತ್ತು ಸಿದ್ದರಾಮಯ್ಯನ ಒಂದು ಸೈಡ್ ಆಗ್ತದೆ ಅಂತೇಳಿ ಅವರವರಲ್ಲೇ ಗೊಂದಲಗಳು ಸ್ಟಾರ್ಟ್ ಆಗಿ
ನಗರದ ಕಟ್ಟೆನಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತದ ಬಳಿ ಅನಧಿಕೃತವಾಗಿ ವ್ಯಾಪಾರಸ್ಥರು ಒತ್ತುವರಿ ಮಾಡಿರುವ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಆಗ್ರಹಿಸಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಡಿ ದೇವರಾಜ್ ಅರಸು ಕಟ್ಟೆನಕೆರೆ ಮಾರುಕಟ್ಟೆ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಕಟ್ಟೆನಕೆರೆ ಮಾರುಕಟ್ಟೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕಸ್ತೂರಬಾ ರಸ್ತೆ, ಮಹಾವೀರ ವೃತ್ತ, ಹೇಮಾವತಿ ಪ್ರತಿಮೆ, ಬಿಎಂ ರಸ್ತೆ ಮೂಲಕ ಡಿಸಿ ಕಚೇರಿ ಆವರಣಕ್ಕೆ ಆಗಮಿಸಿತು. ಈ ವೇಳೆ ಕನ್ನಡಪರ ಒಕ್ಕೂಟದ ಖಜಾಂಚಿ ರಾಘವೇಂದ್ರ ಮಾತನಾಡಿ, ಕಟ್ಟೆನಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡಬೇಕು. ನಗರಸಭೆ ವತಿಯಿಂದ 2018ರಲ್ಲಿ ಎಲ್ಲಾ ವರ್ಗದ ವ್ಯಾಪಾರಸ್ಥರಿಗೆಂದು ಅಂಗಡಿ ಮಳಿಗೆ ನಿರ್ಮಿಸಲಾಯಿತು. ಆದರೆ 6 ವರ್ಷ ಕಳೆದರೂ ಹಂಚಿಕೆ ಮಾಡಿಲ್ಲ. ಇಲ್ಲಿಯವರೆಗೆ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿಲ್ಲ. ಮುಂದೆಯಾದರೂ ಆದಷ್ಟು ಬೇಗ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಹಂಚಿಕೆ ಮಾಡಬೇಕು. ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕು. ನಗರದ ಮಹಾವೀರ ವೃತ್ತದಲ್ಲಿ ಈ ಹಿಂದೆ ಕಸ್ತೂರಬಾ ಮುಖ್ಯ ರಸ್ತೆಯಲ್ಲಿ ಹೂವಿನ ವ್ಯಾಪಾರಸ್ಥರನ್ನ ತಾತ್ಕಾಲಿಕವಾಗಿ ಮಹಾವೀರದ ವೃತ್ತದ ಬಳಿಯ ಬಿಇಒ ಸರ್ಕಾರಿ ಕಚೇರಿಯ ಕಾಂಪೌಂಡ್ಗೆ ಹೊಂದಿಕೊಂಡು ವ್ಯಾಪಾರ ಮಾಡಲು ನಗರಸಭೆಯಿಂದ ಅವಕಾಶ ಮಾಡಿಕೊಡಲಾಗಿತ್ತು. ಇದನ್ನು ಕಂಡ ಕೆಲ ವರ್ತಕರು ಅವರ ಅಕ್ಕಪಕ್ಕ ನಾನಾ ರೀತಿಯ ವ್ಯಾಪಾರ ಪ್ರಾರಂಭಿಸಿ ಪಾದಚಾರಿ ರಸ್ತೆಯನ್ನೇ ಒತ್ತುವರಿ ಮಾಡಿ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಮಾಡಿದ್ದಾರೆ. ಇವರಿಗೆಲ್ಲ ಕಟ್ಟೆನಕೆರೆ ಮಾರುಕಟ್ಟೆ ಆವರಣದಲ್ಲಿಯೇ ಹೂವಿನ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡಬೇಕು. ಒತ್ತುವರಿ ಮಾಡಿರುವ ಪಾದಚಾರಿ ರಸ್ತೆ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಬಳಿಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಏನಂದ್ರೆ ಈಗ ಕಟ್ಟೆನಕೆರೆ ಮಾರ್ಕೆಟ್ ಅಲ್ಲಿ ತುಂಬಾ ಅನ್ಯಾಯ ಆಗಿದೆ. ಈಗ ಇಲ್ಲಿ ಮಹಾವೀರ ಸರ್ಕಲ್ ಅಲ್ಲಿ ಎಲ್ಲ ಅಂಗಡಿಗಳು ಹಾಕೊಂಡು ಜನಗಳು ಸಾರ್ವಜನಿಕರೆಲ್ಲ ಬಂದು ಆ ಸರ್ಕಲ್ ಎಲ್ಲ ತಗೊಂಡು ಹೋಗ್ತಾರೆ. ಮಾರ್ಕೆಟ್ ಒಳಗಡೆ ಜನ ಯಾರು ಬರ್ತಾ ಇಲ್ಲ. ಆದ್ರಿಂದ ನಮಗೆಲ್ಲ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ. ಎಲ್ಲರೂ ಸಾವಿರಾನುಗಟ್ಟಲೆ ಬಂಡವಾಳ ಹಾಕ್ಕೊಂಡು ಅವ್ರಿಗೆ ₹1 ವ್ಯಾಪಾರ ಇಲ್ಲ. ಹಬ್ಬದಲ್ಲೂ ಅಷ್ಟೇ ಸರ್, ತುಂಬ ಕಷ್ಟ ಆಗಿದೆ. ನಾವು ನಗರಸಭೆಗೆ ಹೋಗಿ ನಾವು ಇವರು ಶಾಸಕರಿಗೆ ಮತ್ತು ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ವಿ. ಆದರೂ ಅವರು ನಮಗೆ ಏನು ಮಾಡಲಿಲ್ಲ. ಅದ್ರ ಸಲುವಾಗಿ ನಾವು ಇವತ್ತು ದಯವಿಟ್ಟು ಕೇಳ್ಕೊತಾ ಇದ್ದೀವಿ, ಮಹಾವೀರ ಸರ್ಕಲಲ್ಲಿರುವ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ನಮ್ಮ ಕಟ್ಟೆನಕೆರೆ ಮಾರ್ಕೆಟ್ ಅವ್ರಿಗೆಲ್ಲವ ವ್ಯವಸ್ಥೆ ಮಾಡಿಕೊಡಿ ಸರ್. ಮತ್ತು ಇಲ್ಲಿ ಅಂಗಡಿಗಳಾಗಿದೆಯಲ್ಲ ಮಾರ್ಕೆಟ್ ಒಳಗಡೆ, ಅದಕ್ಕೆ ಯಾವುದೇ ಒಂದು ಬಾಡಿಗೆ ತರ. ಪ್ರತಿಭಟನೆಯಲ್ಲಿ ಕಟ್ಟೆನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ, ಡಿ ದೇವರಾಜು ಅರಸು ಕಟ್ಟೆನಕೆರೆ ಮಾರುಕಟ್ಟೆಯ ವ್ಯಾಪಾರಿಗಳು ಹಾಗೂ ಕನ್ನಡಪರ ಒಕ್ಕೂಟದ ಸಮೀರ್ ಅಹಮದ್, ಬಾಬಣ್ಣ, ಸುಬ್ಬಣ್ಣ, ಪ್ರವೀಣ್, ಹರೀಶ್ ಗೌಡ ಸೇರಿದಂತೆ ಮೊದಲಾದವರಿದ್ದರು. ನಗರದಲ್ಲಿ ಡಿಸೆಂಬರ್ 5ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖಂಡತ್ವದಲ್ಲಿ ನಡೆಯುವ ಸ್ವಾಭಿಮಾನ ಸಮಾವೇಶಕ್ಕೆ ಅಹಿಂದ ಚಳವಳಿ ಘಟಕದ ಸದಸ್ಯರುಗಳು ಭಾಗವಹಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸುವುದಾಗಿ ಘಟಕದ ಟಿಡಿ ಜಗದೀಶ್ ಚೌಡೊಳ್ಳಿ ತಿಳಿಸಿದರು. ಹಾಸನದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಅಹಿಂದ ಚಳವಳಿಯ ಉದ್ದೇಶಗಳೇನೆಂದರೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದಿವೆ. ದೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಭಾರತದ ಸಂವಿಧಾನ ಜಾರಿಯಲ್ಲಿದೆ. ಶೋಷಿತ ಸಮಾಜಗಳ ಕಲ್ಯಾಣಕ್ಕಾಗಿ ಹಲವಾರು ಕಾನೂನುಗಳು, ಯೋಜನೆಗಳು, ಕಾರ್ಯಕ್ರಮಗಳು ರಾಜ್ಯದಲ್ಲಿ ಜಾರಿಯಲ್ಲಿದೆ. ಇವುಗಳು ಈವರೆಗೂ ದೇಶದಲ್ಲಿ, ಅದರಲ್ಲೂ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು ಸಮುದಾಯಗಳಿಗೆ ತಲುಪಿರುವುದಿಲ್ಲ. ಈ ಸಮುದಾಯಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ. ಈ ವರ್ಗಗಳಲ್ಲಿನ ಬಹುತೇಕರು ಬಡತನ ರೇಖೆಗಿಂತ ಕೆಳಗೆ ಶೋಷಿತ ಸಮುದಾಯಗಳಾಗಿ ಉಳಿದಿದ್ದಾರೆ. ಈ ಅಹಿಂದ ಸಮುದಾಯಗಳನ್ನು ಸಂಘಟಿಸುವುದು, ಅವರನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಅಂತಿಮವಾಗಿ ಮತ್ತು ರಾಜಕೀಯವಾಗಿ ಬಲಗೊಳಿಸುವ ಉದ್ದೇಶಗಳಿಗಾಗಿ ಅಹಿಂದ ಚಳವಳಿ ಎಂಬ ಈ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಘಟನೆಯು ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿಯೂ ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ಅಹಿಂದ ಚಳವಳಿಯ ರಾಜ್ಯ ಸಂಸ್ಥಾಪಕರಾದ ಎಸ್ ಮೂರ್ತಿಯವರ ಮಾರ್ಗದರ್ಶನದಂತೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಹಿಂದ ಚಳವಳಿಯು ಡಿಸೆಂಬರ್ 5ರಂದು ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಡೆಯುತ್ತಿರುವ ಸ್ವಾಭಿಮಾನ ಸಮಾವೇಶಕ್ಕೆ ನಮ್ಮ ಅಹಿಂದ ಚಳವಳಿ ರಾಜ್ಯ ಘಟಕದ ಸದಸ್ಯರುಗಳು ಈ ಸಮಾವೇಶಕ್ಕೆ ಭಾಗವಹಿಸುವ ಮೂಲಕ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ ಎಂದು ಮಾಹಿತಿ ನೀಡಿದರು. ಏನು ಸರ್ಕಾರದಿಂದ ಏನು ವಂಚಿತರಾಗಿದ್ದಾರೆ ಆ ಸವಲತ್ತುಗಳನ್ನು ತಲುಪಿಸಬೇಕು. ಹಾಗಾಗಿ ಅವರಿಗೆ ಮನಮುಟ್ಟೋ ರೀತಿ ಮನೆಗೆ ಆ ವಿಚಾರಗಳನ್ನು ತಲುಪಿಸ್ಬೇಕು ಅಂತ ಹೇಳಿ ತಾಲೂಕು ಕೇಡರ್ಗಳನ್ನು ಎಲ್ಲ ರಾಜ್ಯಾದ್ಯಂತ ಜಿಲ್ಲಾ ಕೇಡರ್ಗಳನ್ನು ಮಾಡ್ತಾ ಮತ್ತು ಈ ವರ್ಗದ ಅಹಿಂದ ವರ್ಗದ ಸಬಲೀಕರಣಕ್ಕೆ ಏನಾದರೂ ಒಂದು ಸಾಲ ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ಏನಾರ ಒಂದು ರೂಪುರೇಷೆಗಳನ್ನು ಮಾಡಬೇಕು ಅಂತ ಹೇಳ್ತಾ ನಮ್ಮ ರಾಜ್ಯ ಸಮಿತಿಯ ಸುತ್ತೋಲೆಯ ಪ್ರಕಾರ ಅಹಿಂದ ಸೌಹಾರ್ದ ಸಹಕಾರ ಬ್ಯಾಂಕನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಅದು ಕೂಡ ಆರ್ ಬಿ ಐಯಿಂದ ಇದು ತಗೊಂಡು ಇವಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ
ಜಿಲ್ಲಾ ಇದನ್ನು ಮೆಂಬರ್ಗಳನ್ನು ಮಾಡ್ತಾ ಎಲ್ಲ ಜಿಲ್ಲಾ ಘಟಕದಲ್ಲಿ ಒಂದೊಂದು ಕೇಂದ್ರವನ್ನು ಅಹಿಂದ ಸಬಲೀಕರಣ ಸಂವರ್ಧ ಬ್ಯಾಂಕನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ಚಳವಳಿ ರಾಜ್ಯ ಘಟಕದ ಜಂಟಿ ಸಂಚಾಲಕ ದಿನೇಶ್, ಮುಖಂಡರಾದ ಹರೀಶ್ ಉಡ್ವಾರೆ, ಜಿಲ್ಲಾ ಕ್ರಿಶ್ಚಿಯನ್ ಮುಖಂಡ ಫ್ರಾನ್ಸಿಸ್ ಸೇವಿಯರ್, ಜಿಲ್ಲಾ ಜೋಗಿ ಸಮುದಾಯದ ಮುಖಂಡ ಎಂವಿ ಗೋವಿಂದರಾಜು, ಮುಸ್ಲಿಂ ಮುಖಂಡ ಮೊಹಮ್ಮದ್ ನೇಮಾನ್ ಇತರರು ಉಪಸ್ಥಿತರಿದ್ದರು. ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ವಿಮ್ ಇದರ 2 ತಿಂಗಳ ಕ್ಯಾಂಪೇನ್ನ ಅಂಗವಾಗಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಷ್ಟ್ರೀಯ ಸಮಿತಿಯಿಂದ ಸೋಮವಾರದಂದು ನಗರದ ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಜಿಲ್ಲಾ ಅಧ್ಯಕ್ಷೆ ಅಫ್ರೋಜಾ ಬೇಗಂ ಮಾತನಾಡಿ, ಕಳೆದ 2 ತಿಂಗಳಿನಿಂದ ದೇಶದಾದ್ಯಂತ ವಿಮ್ ವತಿಯಿಂದ ಕಾರ್ನರ್ ಮೀಟಿಂಗ್, ಮನೆ ಮನೆಗಳಿಗೆ ಭೇಟಿ, ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಮಹಿಳೆಯರಿಗೆ ಜಾಗೃತಿ ಮೂಡಿಸಲಾಯಿತು. ನಮ್ಮ ದೇಶ ಅಳಿವು ಉಳಿವು ಹೆಣ್ಣಿನಿಂದ ಮಾತ್ರ ಸಾಧ್ಯ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಘೋಷಣೆ ಹೇಳುವವರು ಪಕ್ಷದ ನಾಯಕರು, ಕಾರ್ಯಕರ್ತರು ಹೆಣ್ಣಿಗೆ ಬೆಲೆ ನೀಡುತ್ತಿಲ್ಲ. ಮಹಿಳಾ ಮೇಲಿನ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ನಡೆಸುವವರ ವಿರುದ್ಧ ಫಾಸ್ಟ್ ಟ್ಯಾಗ್ ನ್ಯಾಯಾಲಯ ನಡೆಸಿ ಅವರನ್ನ ಗಲ್ಲಿಗೇರಿಸಬೇಕು. ಇಲ್ಲದಿದ್ದರೆ ಮಹಿಳೆ ಮೇಲಿನ ದೌರ್ಜನ್ಯ ನಿಲ್ಲುವುದಿಲ್ಲ. ಹಾಗಾಗಿ ನಮ್ಮ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಒಂದಾಗೋಣ ಎಂದರು. ಒಂದು ಕ್ಯಾಂಪೇನ್ ಅನ್ನು ಹಮ್ಮಿಕೊಂಡು ನಿರಂತರ ಪ್ರತಿಭಟನೆಗಳನ್ನು ಮಾಡುತ್ತಾನೇ ಬಂದಿದ್ದೀವಿ. ಈ ಪ್ರತಿಭಟನೆ ಏನಕ್ಕೆ ಅಂದರೆ ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ. ಇದರ ಮೇಲೆ ನಾವು ನವೆಂಬರ್ 10ನೇ ತಾರೀಕಿನಂದು ಒಂದು ಮೌನ ಪ್ರತಿಭಟನೆಯನ್ನು ನಡೆಸಿದ್ವಿ. ನವೆಂಬರ್ 19ನೇ ತಾರೀಕು ನಾವು ಇವತ್ತಿನ ಪ್ರತಿಭಟನೆ ಮತ್ತು ಸಮಾರೋಪ ಏನಕ್ಕೋಸ್ಕರ ಅಂದರೆ ನಿರಂತರವಾಗಿ ಈ ದೇಶದಲ್ಲಿ ಭಾರತ ಮಾತೆ ಭಾರತಾಂಬೆ ಎನ್ನುವ ಈ ದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನವನ್ನು ನೀಡಿರುವ ಈ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ನಾವು ನೋಡ್ತಾ ಬಂದಿದ್ದೀವಿ, ಸ್ವತಂತ್ರ ಪೂರ್ವದ ದಿನಗಳಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರ ಹತ್ತಿರ ಯುದ್ಧವನ್ನು ಮಾಡಿ ವೀರ ಮಹಿಳೆಯಿಂದ ಅನ್ನಿಸ್ಕೊಂಡಿರುವ ಕಿತ್ತೂರ ರಾಣಿ ಚೆನ್ನಮ್ಮನವರು, ಹಾಗೆ ಇಂದಿನ ದಿನಗಳಲ್ಲಿ ಬೇಗಂ ಹಜರತ್ ಮಹಲ್. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ರೂಪಾ, ವಿಮ್ ರಾಜ್ಯ ಮಾಧ್ಯಮ ಉಸ್ತುವಾರಿ ರೂಬಿ ವಾಹಿದ್, ಕಾರ್ಯದರ್ಶಿ ಸಾಹಿರಾ ಬಾನು, ಭೀಮ್ ಆರ್ಮಿ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಾರು ಗುರುವಿಗೆ ಗೌರವ ಕೊಟ್ಟು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಾರೋ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸು ಗಳಿಸುತ್ತಾರೆ ಎಂದು ನೇರಲಕಟ್ಟೆ ಪ್ರೌಢಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಸಂಕಲ್ಪ ಹೇಳಿದರು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ನೇರಲಕಟ್ಟೆಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿವೃತ್ತ ವರ್ಗಾವಣೆಗೊಂಡ ಹಾಲಿ ಇರುವ ನೇರಲಕಟ್ಟೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಆಯೋಜಿಸಲಾಗಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯಲ್ಲಿ ಗುರುಗಳ ಪಾತ್ರ ಹಿರಿದು, ಹಾಗಾಗಿ ಗುರುವನ್ನ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನಿಗೆ ಹೋಲಿಸಲಾಗಿದೆ ಎಂದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಒಬ್ಬ ಗುರು, ನಾವು ಇವತ್ತಿನ ಈ ಪ್ರೋಗ್ರಾಮಿಗೆ ನಾವು ಏನಾದರೂ ಒಂದು ಸಾರ್ಥಕತೆ ಬರಬೇಕು ಅಂದ್ರೆ ನಾವು ಗುರುವಿನ ಮಹತ್ವವನ್ನು ನಾವು ಇಲ್ಲಿ ಅರ್ತ್ಕೋಬೇಕು. ಗುರುವಿನ ಮಹತ್ವ ಏನು ಅನ್ನೋದು ನಾವು ಅರ್ತ್ಕೋಬೇಕು ಅಂದ್ರೆ, ಗುರು ಇದು ಸೃಷ್ಟಿ, ಗುರು ಬ್ರಹ್ಮ ಅಂದ್ರೆ ಬ್ರಹ್ಮ. ಏನು ಬ್ರಹ್ಮ ಅಂದ್ರೆ ಯಾರು ನೀವೆಲ್ಲರಿಗೂ ಗೊತ್ತು, ಏನು ಬ್ರಹ್ಮ ಸೃಷ್ಟಿಕರ್ತ. ಅದೇ ತರ ಗುರುವನ್ನು ಸೃಷ್ಟಿಕರ್ತನಿಗೆ ಹೋಲಿಸ್ತಾರೆ. ಯಾಕೆಂದ್ರೆ ಗುರು ಒಬ್ಬ ವಿದ್ಯಾರ್ಥಿಯನ್ನ ಉತ್ತಮ ನಾಗರಿಕ, ಸುಸಂಸ್ಕೃತ ನಾಗರಿಕ ಹಾಗೂ ವಿದ್ಯಾವಂತನಾಗಿ ಮಾಡಬೇಕು ಅಂದ್ರೆ ಅವರು ಒಂದು ಸೃಷ್ಟಿನೇ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರನ್ನ ಸೃಷ್ಟಿಕರ್ತ ಅಂತಾರೆ. ಅದೇ ರೀತಿ ಯಾವ ತರ ಬೇಲೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ತಮ್ಮಣ್ಣಗೌಡ ಮಾತನಾಡಿ, 100 ವರ್ಷಗಳನ್ನ ಪೂರೈಸಿರುವ ಕೆಲವು ಶಾಲೆಗಳಲ್ಲೇ ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಹಳೆ ವಿದ್ಯಾರ್ಥಿಗಳ ಅತೀವ್ರ ಆಸಕ್ತಿಯಿಂದ 35 ಶಿಕ್ಷಕರನ್ನ ಆಹ್ವಾನಿಸಿ ಗೌರವ ನೀಡುತ್ತಿರುವುದು ಶ್ಲಾಘನೀಯ. ಕುವೆಂಪು, ಅಂಬೇಡ್ಕರ್, ಗಾಂಧಿ, ಬೀಚಿ, ಅರಿಸ್ಟಾಟಲ್, ಸಾಕ್ರಟೀಸ್, ಕನ್ಫ್ಯೂಷಿಯಸ್ ಹೀಗೆ ಸಾಮಾನ್ಯ ವ್ಯಕ್ತಿಗಳನ್ನ ಮಹಾನ್ ವ್ಯಕ್ತಿಗಳನ್ನಾಗಿ ರೂಪಿಸಿದ್ದು ಶಿಕ್ಷಣ ಹಾಗೂ ಗುರುವೃಂದ ಎಂದು ತಿಳಿಸಿದರು. ಉಪಾಧ್ಯಾಯರುಗಳೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಸ್ಥಳೀಯ ಇದರಲ್ಲ ಇದೆ ಇಲಾಖೆಯಲ್ಲಿ ನಾವು ಒಡನಾಡಿಯಾಗಿದ್ದಂಥ ಸಂದರ್ಭದಲ್ಲಿ ಇದೇನು ಸರಿ ಹೇಳಿರಲ್ಲ, ಘಟ್ಟ ಅನ್ನೋ ಒಂದು ಪದದಿಂದಾಗಿ ಅದು ಆ ಕಡೆಗೋ ಈ ಕಡೆಗೆ ಅಲ್ಲೂ ಆಯ್ತು ಇಲ್ಲೂ ಆಯ್ತು. ಅದಕ್ಕಿಂತ ಮೊದಲು ಈ ಶಾಲೆ ರಾಜನ್ ಶಿರೂರಿಗೆ ಆಗ್ಬೇಕಾಗಿತ್ತು. ಇಲ್ಲಿಯ ಸ್ಥಳೀಯ ಜನರು ಬಹಳ, ಅದರಲ್ಲಿ ವೀರಭದ್ರಪ್ಪ ಪಾಪ ಅವರಿಲ್ಲ ನಮ್ಮ ಜೊತೆ, ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಮತ್ತೆ ಅತ್ಯಂತ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಯಾವಾಗಲೂ ಒಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಜೊತೆಲಿರು. ಆಮೇಲೆ ಎಲ್ಲೇ ಏನೇ ಅನ್ಯಾಯ ಆದ್ರೂ ಕೂಡ ತುಂಬಾ ನಿಷ್ಠುರ ಕಣಿಸ್ತಕ್ಕಂಥ ವ್ಯಕ್ತಿ. ಅಂತ ಹೋರಾಟಗಾರರು ಇದ್ದಿದ್ರಿಂದ ಮತ್ತೆ ಮಂಜುನಾಥ್ರವರು ಒಂದು 4-5 ಜನ ಎಲ್ಲ ಇದ್ದಾರೆ. ಅವರು ಈಗಾಗಲೇ ಹೇಳಿದ್ದಾರೆ. ನಾನು ಈ ವೇಳೆ ಹಳೆ ವಿದ್ಯಾರ್ಥಿಗಳ ಸಂಘದ ಭರತ್, ಶ್ರೀಧರ್, ಶಮಿತ್, ದುರ್ಗಾಪ್ರಸಾದ್, ನಾಗರಾಜ್, ಪ್ರಕಾಶ್, ಸುನೀಲ್, ಸಂದೀಪ್ ಸೇರಿದಂತೆ ಇತರರಿದ್ದರು.
ಕಾರ್ತಿಕ ಮಾಸದ ಅಂಗವಾಗಿ ಚನ್ನರಾಯಪಟ್ಟಣ ಮತ್ತು ಕೆಆರ್ಪೇಟೆ ಗಡಿಭಾಗದಲ್ಲಿರುವ ಸಾಸಲು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಶಂಭುಲಿಂಗೇಶ್ವರ ದೇವರಿಗೆ ಮತ್ತು ಸೋಮೇಶ್ವರ ದೇವರಿಗೆ ದೀಪವನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಶಂಭುಲಿಂಗೇಶ್ವರ ಮಾತನಾಡಿ, ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವಗಳಿಲ್ಲದೆ ಭಕ್ತರು ದೇವಾಲಯದ ಪೂಜೆಗೆ ಆಗಮಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಕಜ್ಜಿ, ಕುರ, ಮೈ ಕಡಿತ ಹಾಗೂ ಹಾವು ಕಡಿತ ಇಂತಹ ಅನೇಕ ಚರ್ಮರೋಗ ಕಾಯಿಲೆಗಳಿಗೆ ದೇವಾಲಯದಲ್ಲಿ ದೇವರ ತೀರ್ಥ ಮತ್ತು ಪ್ರಸಾದವನ್ನ ಪಡೆದು ಪೂಜೆ ಮಾಡಿದರೆ ಸಾಕು, ಈ ಚರ್ಮ ರೋಗಗಳು ದೂರವಾಗುತ್ತದೆ ಎಂಬುದು ವಿಶೇಷವಾಗಿದೆ ಎಂದರು. ನಾವು ವಂಶಪರಪತ್ತು ಪೂಜೆ ಕಾರ್ಯಕ್ರಮ ನಡೆಸಿಕೊಂಡಿದ್ದೇವೆ. ಇಲ್ಲಿ ಸಹಸ್ರ ಭಕ್ತಾದಿಗಳು ಲಕ್ಷಾಂತರ ಜನ ಬರ್ತಾರೆ. ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಜನ ಬೇಕಾದಂಗೆ ಬರ್ತಾರೆ. ಅಲ್ಲಿ ಮೈ ಕಚ್ಚಿ ಕುರ ಗಾಯ ಮಚ್ಚೆ ಗಿಚ್ಚಿ ಯಾವುದಿದ್ದಲ್ಲಿ ಪರಾಭವ ಆಗ್ತದೆ. ಅದು ಸರ್ಪದೋಷಗಳು ಪರಿಹಾರ ಆಗ್ತದೆ. ಇಲ್ಲಿ ನಾಗರಾವ್ ಕಡೆದ್ರೆ ಇಲ್ಲಿ ಹೊರಗಡೆ ಯಾರೇ ನಾಗರಾವ್ ಕಡೆ ಬಂದರೂ ಇಲ್ಲಿ ಪ್ರಸಾದ ಕೊಟ್ಟರೆ ಅಲ್ಲಿ ಪ್ರಸಾದ ಕೊಟ್ಟರೆ ಉಳಿಸ್ಬೇಕು ನಾವಿಲ್ಲಿ. ಅರ್ಚಕ ಸೋಮೇಶ್ ಮಾತನಾಡಿ, ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಮುಜರಾಯಿ ಆಡಳಿತದಿಂದ ದೇವರ ಪೂಜೆ ಮಾಡಲಾಗುತ್ತಿದೆ ಹಾಗೂ ಈ ದೇವಾಲಯವನ್ನ ಪುನಃ ಜೀರ್ಣೋದ್ಧಾರ ಮಾಡಲಾಗುತ್ತಿದೆ. ಈ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಗ್ರಾಮಸ್ಥರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಕಾರ್ಯವು ಅತಿ ವೇಗದ ಪ್ರಗತಿಯಲ್ಲಿ ನಡೆಯುತ್ತಿದೆ ಎಂದರು. ಹಿಂದೆ ಭೈರವರಾಜೇಶ್ವರರು ಹಾಗೂ ಆದಿಶೆಟ್ಟಿ ಕೋರಶೆಟ್ಟಿ ಅನ್ನೋ ಮಹಾನುಭಾವರು ಈ ಸೌರಾಷ್ಟ್ರದಿಂದ ಸೋಮೇಶ್ವರ ಶಂಭುಲಿಂಗೇಶ್ವರನ ತಂದು ಇಲ್ಲಿ ನೆಲೆಗೊಳಿಸಿ ಭಕ್ತ ಸಮುದಾಯಕ್ಕೆ ಬಹಳ ಬೇಕಾದಂತಹ ಅತ್ಯಮೂಲ್ಯವಾದಂತಹ ನಾಗದೋಷ ಹಾಗೂ ಚರ್ಮವ್ಯಾಧಿ ಇತ್ಯಾದಿ ಕಾಯಿಲೆಗಳು ಹುಷಾರಾಗೋ ರೀತಿ ಎಲ್ಲವೂ ನಡೀತಾ ಇದೆ. ಹಾಗೂ ಈ ಕ್ಷೇತ್ರದಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಜನ, ಅಂದರೆ ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಅಲ್ಲಿ ಹೊರಗಡೆ ಇಲ್ಲಂದನೂ ಎಲ್ಲರೂ ಬರ್ತಾ ಇದ್ದಾರೆ. ಬಂದು ಇಲ್ಲಿ ಚರ್ಮವ್ಯಾಧಿ ಆಗಲಿ ಅಥವಾ ನಾಗದೋಷವಾಗಲಿ ಅಥವಾ ಪ್ರತಿಯೊಂದು ಎಲ್ಲವೂ ಹುಷಾರಾಗ್ತಾ ಇದೆ. ಹಾಗೂ ಇಲ್ಲಿ ಸರ್ಕಾರದಿಂದ ನಡಿಬೇಕಾದಂತಹ ಈ ತಾಲೂಕು ಕಚೇರಿಯಿಂದ ನಡೆಸಬೇಕಾದಂಥ ಎಲ್ಲ ಉತ್ಸವರಿಗೆ ಸವಲತ್ತುಗಳನ್ನೆಲ್ಲ ನಡೆಸ್ಕೊಂಡು ಬರ್ತಿದ್ದಾರೆ. ಇನ್ನೂ ಮುಂದೆ ಆಗಬೇಕಾಗಿದೆ, ತುಂಬ ಆಗಬೇಕಾಗಿದೆ. ಇದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಪ್ರದೇಶವಾಗಿರೋದ್ರಿಂದ ಎಲ್ಲ ಸವಲತ್ತುಗಳಿಂದಲೂ ಸ್ವಲ್ಪ ವಂಚಿತವಾಗಿದೆ. ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಈ ಕ್ಷೇತ್ರ ಇದು ಬಯಲು ಸುಬ್ರಹ್ಮಣ್ಯ ಅನ್ನುವ ನಾಮಾಂಕಿತವಾಗಿದೆ. ಆದರೆ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನಗಳು ಇರೋದ್ರಿಂದ ಇವರು ಅನೇಕ ಸಾವಿರಾರು ವರ್ಷಗಳಿಂದ ಸೌರಾಷ್ಟ್ರದಿಂದ ಇಲ್ಲಿ ಬಂದು ಜನಿಸಿ ಈ ಕ್ಷೇತ್ರವು ಒಂದು ಭಾವಿತೆಯನ್ನು ಪಡೆದು ಏನು ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಹಾಗೂ ತುಮಕೂರು 3 ಜಿಲ್ಲೆಗೆ ಈ ದೇವಸ್ಥಾನ ಶ್ರೀ ಕ್ಷೇತ್ರ ಇವತ್ತು ಒಂದು ಯಾತ್ರಾ ಸ್ಥಳವಾಗಿದೆ. ಈ ಕ್ಷೇತ್ರವು ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಇವತ್ತು ಈ ಕ್ಷೇತ್ರವು ಅನೇಕ ದಿವಸಗಳ ಹಿಂದೆ ಅಭಿವೃದ್ಧಿ ಆಗಬೇಕಾಯಿತು. ಕಾರಣಾಂತರದಿಂದ ಇವತ್ತು ಇತ್ತೀಚೆಗೆ ಅಭಿವೃದ್ಧಿಯಾಗ ಹಂತವು ತಲುಪಿದೆ. ಆದರೆ ಈ ಕ್ಷೇತ್ರಕ್ಕೆ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಬರುವುದು ವಿಶೇಷ. ಇಷ್ಟೇ ಇಲ್ಲಿ ಅನೇಕ ನಾಗರ ದೋಷಗಳು ಹಾಗೂ ಮೈ ಗಾಯಗಳು ಹಾಗೂ ತುರಿಗಳು ಅನೇಕ ಇವತ್ತು ಚರ್ಮ ಕಾಯಿಲೆ ಅನೇಕ ಗುಣಮುಕ್ತರಾದ್ದರಿಂದ ಈ ಕ್ಷೇತ್ರಕ್ಕೆ ಎಲ್ಲ ಊರಿಗೆ ಬರ್ತೀನಿ. ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಆಚರಿಸೋ ರೂಢಿಯನ್ನು ಇಟ್ಕೊಂಬಂದಿದ್ವಿ. ಅದರಂತೆ ಈ ವರ್ಷ ಅಮಾವಾಸ್ಯೆನೂ ಹೌದು, ಕೊನೆಗೆ ಕಾರ್ತಿಕ ದಿವಸನೂ ಹೌದು. ಅದಕ್ಕಾಗಿ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ 21,000 ದೀಪಗಳನ್ನು ಬೆಳಗಿಸ್ತಾ ಇದ್ದೀವಿ. ಇವತ್ತು ಮಾನ್ಯ ತಹಸೀಲ್ದಾರರು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಇನ್ನೂ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ, ಬರ್ತಾರೆ. ಮತ್ತು ನಾವು ಇವತ್ತು ಈ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಇವತ್ತು ದಾಸೋಹನ ಮಾಡ್ತಾ ಇದ್ದೀವಿ. ಈಗ ಎಲ್ಲ ದಾಸೋಹಕ್ಕೆ ಸಿದ್ಧತೆ ನಡೆದಿದೆ. ಈಗ ಈ ದೀಪೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲ ಭಕ್ತಾದಿಗಳು ಹೊರಗಡೆಯಿಂದ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ನಾವು ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಮತ್ತು ಈ ಊರಲ್ಲಿ ಎಲ್ಲರೂ ನಮಗೆ ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರಾದ ಈರಪ್ಪ ನಂಜಪ್ಪ ಮಾತನಾಡಿ, ಸಾಸಲು ಶ್ರೀ ಕ್ಷೇತ್ರ ಒಂದು ರೀತಿಯ ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸುವರು. ಇನ್ನು ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತದೆ ಎಂದರು. ಚನ್ನರಾಯಪಟ್ಟಣ ತಾಲೂಕಿನ ಜನಪ್ರತಿನಿಧಿಗಳಿಂದ ಆಗುತ್ತಿರುವ ಅನ್ಯಾಯವನ್ನ ವಿರೋಧಿಸಿ ಪಟ್ಟಣದ ಪುರಸಭೆಯ ಕಚೇರಿಯ ಮುಂಭಾಗದಲ್ಲಿ ಸಾರ್ವಜನಿಕರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು.
ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ನಾಮನಿರ್ದೇಶಕ ಸದಸ್ಯ ನಂಜುಂಡಮಾಯಿ ಮಾತನಾಡಿ, ರಾಷ್ಟ್ರಾದ್ಯಂತ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮನೆ ಮನೆಗೆ ಅಡುಗೆ ಅನಿಲ ಮತ್ತು ಕುಡಿಯುವ ನೀರಿನ ಪೂರೈಕೆಗಾಗಿ ಕೇಂದ್ರ ಸರ್ಕಾರ ಕೆಲವು ಯೋಜನೆ ಅಡಿಯಲ್ಲಿ ಗ್ಯಾಸ್ ಪೈಪ್ಲೈನ್ ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನ 2022ನೇ ಸಾಲಿನಲ್ಲಿ ಯೋಜನೆಯನ್ನ ರೂಪಿಸಿ ಪುರಸಭೆಗೆ ನೀಡಲಾಗಿತ್ತು. ಆದರೆ ಪುರಸಭೆಯ ಕೆಲ ಸದಸ್ಯರು ಮತ್ತು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣರವರು ಸೇರಿಕೊಂಡು ಈ ಯೋಜನೆಯು ಸರಿಯಿಲ್ಲ, ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತದೆ ಎಂದು ಮನೆ ಮನೆಗೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಬಾರದು ಎಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ್ದಾರೆ. ಪಟ್ಟಣದಲ್ಲಿ 2 ಗ್ಯಾಸ್ ಏಜೆನ್ಸಿಗಳಿದ್ದು ಇವುಗಳಿಗೆ ಬರುತ್ತಿರುವ ಆದಾಯ ಕಡಿಮೆಯಾಗುತ್ತದೆ ಎಂಬ ಮೂಲ ಉದ್ದೇಶವನ್ನ ಇಟ್ಟುಕೊಂಡು ಈ ಕಾಮಗಾರಿಯನ್ನ ನಿರಾಕರಣೆ ಮಾಡಿದ್ದಾರೆ. ಇಂತಹ ಯೋಜನೆಗಳನ್ನು ನಿರಾಕರಿಸಿ ಶಾಸಕರ ಉಳಿತಿಗಾಗಿ ಮತ್ತು ಆದಾಯಕ್ಕಾಗಿ ಇಂತಹ ಸಾರ್ವಜನಿಕರ ಯೋಜನೆಗೆ ಕಡಿವಾಣ ಹಾಕುತ್ತಿರುವುದು ಸರಿಯಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದರು. ಹಾಗಂದ್ರು ಇಲ್ಲ, ಮುಂದೆ ಎಲೆಕ್ಷನ್ ಇದೆ, ಆ ಎಲೆಕ್ಷನ್ ಈ ಗುಂಡಿ ಎಲ್ಲ ಬಿಟ್ಟರೆ ಜನಗಳಿಗೆ ತೊಂದರೆ ಆಗುತ್ತೆ, ಎಲೆಕ್ಷನ್ ಮುಗಿದು ಮಾಡಿಸ್ತೀವಿ ಅಂತ ಅಂದರು. ಇಲ್ಲ, ಇದು ಕುತಂತ್ರ ಇದೆ. ಇಲ್ಲಿ ವಿನಾಯಕ ಗ್ಯಾಸ್ ಏಜೆನ್ಸಿ ಮತ್ತು ಮಂಜಾತ ಗ್ಯಾಸ್ ಏಜೆನ್ಸಿ ಎಲ್ಲರೂ ಸಹಿತ 15,000 ಗ್ಯಾಸ್ ಕಲೆಕ್ಷನ್ ಇದೆ. ನಾವು ಗ್ಯಾಸ್ ಕಲೆಕ್ಷನ್ ಕೊಡಿಸ್ಕೊಂಡ್ರೆ ನಮ್ಮ ಮನೆಗಳಿಗೆ 400 ರೂಪಾಯಿ ಮಾತ್ರ ಆಗುತ್ತೆ. ಒಂದು ತಿಂಗಳಿಗೆ 12 ಕೋಟಿ ಉಳಿತೆ. ಬರೀ ಚಂದ್ರಪಟ್ಟಣದ್ದು ವರ್ಷಕ್ಕೆ 150 ಕೋಟಿ ಉಳಿಯುತ್ತೆ. ಇವರಿಬ್ಬರು ಕುತಂತ್ರದಿಂದ ಏನು ಮಾಡಿದ್ದಾರೆ, ಆ ಗ್ಯಾಸ್ ಲೈನ್ ವ್ಯವಸ್ಥೆನೇ ನಿಲ್ಲಿಸೋ ಮಟ್ಟಕ್ಕೆ ತಂದಿದ್ದಾರೆ. ಇದು ರಾಜಕೀಯವಾಗಿ ಒಂದು ಮುನ್ಸಿಪಾಲಿಟಿ ಮಹಾಸಭೆಯಲ್ಲಿ ಈ ವಿಷಯ ಎಲ್ಲ ಪ್ರಸ್ತಾಪ ಮಾಡಿ ಇವರ ಲಾಭಕ್ಕೋಸ್ಕರ ಚಂದ್ರಪಟ್ಟಣದ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇದು ಮೋದಿಯವರ ಒಂದು ಕನಸಿನ ಕೂಸು. ಮನೆ ಮನೆಗೆ ಗ್ಯಾಸ್ ಲೈನ್ ತರೋದ್ರಿಂದ ಅಲ್ಲಿ ಬ್ಲಾಸ್ಟ್ ಆಗ. ಇದೇ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಕುಮಾರ್ ಶಂಕರ್, ರಾಜ್ಯಸೇವಕ ಕೃಷ್ಣ, ನಾಗಭೂಷಣ್, ಗೋಪಾಲ್ ರಾವ್, ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶಕ್ಕೆ ತಾಲೂಕಿನಿಂದ 250 ಬಸ್ಗಳನ್ನು ಪಂಚಾಯಿತಿವಾರು ಸಮಾವೇಶಕ್ಕೆ ವಾಹನಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ತಿಳಿಸಿದರು. ಚನ್ನರಾಯಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ಸಮಾವೇಶವನ್ನ ಮಾಡುತ್ತಿದ್ದು, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಅಪಪ್ರಚಾರವನ್ನ ಜನರಿಗೆ ತಿಳಿಸಿ ನಮ್ಮ ಸರ್ಕಾರದ ಸಾಧನೆಯನ್ನ ಜನರಿಗೆ ಹೇಳುತ್ತೇವೆ. ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶಕ್ಕೆ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದ್ದು, ತಾಲೂಕಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮಕ್ಕೆ ಕರೆತರಲು ಮುಂದಾಗಬೇಕು ಎಂದರು. ಜೆಡಿಎಸ್ ಸರ್ಕಾರ ಏನು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ, ಈ 5 ಗ್ಯಾರಂಟಿಗಳು ಪಕ್ಷವನ್ನು ರಾಜ್ಯದಲ್ಲಿ ರೈತರು ಇರ್ಬೋದು, ಪ್ರತಿ ಕುಟುಂಬಕ್ಕೂ ಕೆಲಸ ಮಾಡ್ತಾ ಇರೋದನ್ನ ಅದನ್ನ ಬೇರೆ ಬೇರೆ ಕಾರಣಗಳಲ್ಲಿ ಟೀಕೆ ಮಾಡ್ತಕ್ಕಂಥದ್ದು ಒಂದು ವಿರುದ್ಧ ಏನಾಗ್ತಾ ಇದೆ ಅದನ್ನು ಹಾಸನ ಜಿಲ್ಲೆ ಮುಖಾಂತರ ಇಡೀ ರಾಜ್ಯಕ್ಕೆ ಜನತೆಗೆ ತಿಳಿಸುವಂಥ ಒಂದು ವಿಷಯ. ಮತ್ತೆ 3 ತಾಲೂಕುಗಳು ಗೆದ್ದಂಥ ಒಂದು ಸಂದರ್ಭ, ಈ ಒಂದು ಸಂದರ್ಭವನ್ನು ಒಂದು ಹಬ್ಬದ ವಾತಾವರಣವನ್ನು ಮಾಡಲಿಕ್ಕೆ, ಹಾಗೆಯೇ ಮುಂದೆ ಫೆಬ್ರವರಿಗೆ ನಡೀತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ, ಈ 3ಕ್ಕೂ ಕೂಡ ಪೂರ್ವಕವಾಗಿ ನಾವು ಕಾರ್ಯಕ್ರಮವನ್ನು ಒಂದು ಇದಾಗಿದೆ. ಅದಕ್ಕೆ ನಿಮ್ಮನ್ನು ಕರೆಯೋಕ್ಕೆ ಖುದ್ದಾಗಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಮುಂದೆ ನಮ್ಮ ಸಚಿವರಾಗ್ತಕ್ಕಂಥ ನಮ್ಮ ಶಿವಲಿಂಗೇಗೌಡರು ನಾವೆಲ್ಲರೂ ಕೂಡ ಅವರು ಕೂಡ ಬಂದು ನಿಮ್ಮನ್ನು ಕರಿತೀವಿ ನಮ್ಮ ತಾಲೂಕು ಜನತೆ ಅಂದರು. ನಾವು ನಿನ್ನೆ ಪುಟ್ಟೇಗೌಡರು ಕೂಡ ಮೊನ್ನೆ ಶಂಕರಣ್ಣ ನಾವೆಲ್ಲ ಮುಖಂಡರುಗಳು ಸೇರಿ ಹಾಸನದಲ್ಲಿ ಕೂಡ ಸಭೆ ಸೇರಿದ್ದು. ಅಲ್ಲಿ ಕೂಡ ನಮ್ಮ ರಾಜ್ಯದ ಸಚಿವರುಗಳಾದಂಥ ವೆಂಕಟೇಶ್ ಅವರು, ನಮ್ಮ ಉಸ್ತುವಾರಿ ಸಚಿವರಾದಂಥ ರಾಜಣ್ಣ ಅವರು, ಹಾಗೆ ಮಹಾದೇವಪ್ಪ ಅವರು ಎಲ್ಲರೂ ಕೂಡ ಮತ್ತು ನಮ್ಮ ಅರಸಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ನನಗಿಂತ ತಮಟೆ ಹೊಡೆಯುವ ಶಾಸಕ ಇದ್ರೆ ಅವರ ಪರ ಹೇಳಿ, ಇಲ್ಲವೇ ನನ್ನನ್ನೇ ಮಂತ್ರಿ ಮಾಡುವಂತೆ ವರಿಷ್ಠರ ಬಳಿ ನನ್ನ ಪರ ಮಾತನಾಡಿ, ನಾನು ಗೂಟದ ಕಾರಿನಲ್ಲಿ ಬಂದ್ರೆ ಹೇಗಿರುತ್ತೆ ಅಂತ ನೋಡಿ, ನನಗೆ ಅಧಿಕಾರ ಕೊಟ್ರೆ ಯಾಕೆ ಪಕ್ಷ ಸಂಘಟನೆ ಆಗಲ್ಲ, ನೀವೆಲ್ಲ ಈ ಬಗ್ಗೆ ಮಾತನಾಡಿ ಎಂದು ಮಾಜಿ ಶಾಸಕರಾದ ಎಂಎ ಗೋಪಾಲಸ್ವಾಮಿ ಮತ್ತು ಸಿಎಸ್ ಪುಟ್ಟೇಗೌಡರನ್ನ ಆಗ್ರಹಿಸಿದರು. ನನ್ನನ್ನ ಸೋಲಿಸುವುದಕ್ಕೆ ದೇವೇಗೌಡರು ವೀಲ್ ಚೇರ್ನಲ್ಲಿ ಹಳ್ಳಿಗೆ ಹೋದ್ರು, ಅವರನ್ನ ಸೋಲಿಸಿ ಎಂದು ಹೇಳಿದ್ರು. ಆದರೂ ಜನರು ಸೋಲಿಸಿದ್ರ ಎಂದು ದೇವೇಗೌಡರ ಭಾಷಣದ ಶೈಲಿಯನ್ನ ಅಣಕಿಸಿದ್ರು. ಈ ಮಸ್ಕಿನ ವ್ಯವಹಾರವೆಲ್ಲನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಬೇಕು. ನಾನು ಗೂಟದ ಕಾರಲ್ಲಿ ಬಂದ್ರೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಹೇಗಿರುತ್ತೆ ಅಂತ ನೋಡಿ, ಜಿಲ್ಲೆಯಲ್ಲಿ ಪಕ್ಷದಿಂದ ನಾನೊಬ್ಬನೇ ಗೆದ್ದಿರುವುದು ಎಂದರು. ಕೂರ್ಸಿ ಈ ಮಾಧ್ಯಮ ಪ್ರಸಾರ ಸ್ವಲ್ಪ ಆ ಕಡೆ ಇದೆ, ಅವರು ಆ ಕಡೆ ಇರೋದ್ರಿಂದ ಸಣ್ಣದನ್ನು ದೊಡ್ಡದು ಮಾಡ್ತಾರೆ. ಮೊನ್ನೆ ದಿವಸ ಯಾರೋ ಒಬ್ಬ ಪೇಪರ್ನನ್ನು ಅಲ್ಲಿ ಇವರು ಬಂದು ನನ್ನನ್ನು ಯಾರೋ ಕೇಳಿದ್ರು, ನಾನು ಹೇಳಿದೆ, ಅಲ್ಲಪ್ಪ ಏನಿದೆ, ಸಿದ್ದರಾಮಯ್ಯನವ್ರನ್ನ ನೀವು ಆಪಾದಿತರು ಮಾಡಿದಿರಲ್ಲಪ್ಪ, ಏನಿದೆ ಇವತ್ತು? ಮೊನ್ನೆ ಹೋಗಿ ಯಾರೋ ಒಂದು ಅಮ್ಮ ಕೃಷ್ಣ ಅವರ ಯಾರೋ ಕೃಷ್ಣ ಅಂತಲೇ ಯಾರೋ ಇದಾರಲ್ಲ, ಜಮೀನು ಮಾರಿದಾರೆ, ಒಮ್ಮಂಗೆ ದೇವರಾಜ್
ಯಾರು ಕೊಡಿಸ್ತಾರೆ ಈ ಕೇಸ? ಅವಮ್ಮ ಸಿದ್ದರಾಮಯ್ಯ ಮೇಲೆ ತಗೊಂಡು ಕಂಪ್ಲೇಂಟ್ ಕೊಟ್ಟಿದ್ದು. ಹಿಂಗೆ ಬರೀ ಸುಳ್ಳು 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 ನಮ್ಮರು ತೆಗೆಯದಾಯಿದ್ರೆ ಇವರು ಹಣೆ ಬರೋಣ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ, ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಸಂತೇಶ್ವರ ರಾಜಣ್ಣ ಸೇರಿದಂತೆ ಮತ್ತಿತರರಿದ್ದರು. ಬೇಲೂರು ತಾಲೂಕಿನ ತಗರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿಂದು ಕಾಡಾನೆ ಹಾವಳಿ ಮಿತಿಮೀರಿದ ಹಿನ್ನೆಲೆ ಸುತ್ತಮುತ್ತಲಿನ ರೈತರು, ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಘಟನೆ ವರದಿಯಾಗಿದೆ. ಸೋಮವಾರ ಬೆಳಗ್ಗೆ ಸುಮಾರು 10ರ ಹೊತ್ತಿಗೆ ಚಿಕ್ಕೋಲೆ, ಜಗಪೂರ್ನಹಳ್ಳಿ, ತಗರೆ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ರೈತರು, ಸಾರ್ವಜನಿಕರು ಸಕಲೇಶಪುರ ಬೇಲೂರು ಮುಖ್ಯ ರಸ್ತೆಗೆ ಟ್ರ್ಯಾಕ್ಟರ್ ಅನ್ನು ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಅಲ್ಲದೆ ರಸ್ತೆ ಬದಿಯಲ್ಲಿಯೇ ಶಾಮಿಯಾನ ಹಾಕಿ ಮಳೆ ಬಂದರೂ ಲೆಕ್ಕಿಸದೆ ಸಚಿವರಿಗಾಗಿ ಕಾದು ಹೋರಾಟ ಮುಂದುವರೆಸಿದ್ದು, ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ವಲಯ ಅರಣ್ಯಾಧಿಕಾರಿಯವರನ್ನ ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಅರಣ್ಯ ಸಚಿವರು ಸ್ಥಳಕ್ಕೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರೆಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ರೈತ ಮುಖಂಡ ಚಂದ್ರೇಗೌಡ ಮಾತನಾಡಿ, ಕಳೆದೆರಡು ತಿಂಗಳಿನಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಸುಮಾರು 7-8 ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ದಿನನಿತ್ಯ ಬೆಳೆಹಾನಿಯಾಗುತ್ತಿದ್ದರೂ ಅರಣ್ಯ ಇಲಾಖೆ ಸುಮ್ಮನಿದೆ. ಆದುದರಿಂದ ಕಾಡಾನೆಗಳನ್ನ ಈ ಕೂಡಲೇ ಅರಣ್ಯಕ್ಕೆ ಓಡಿಸಬೇಕು, ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು, ಹಾಗೆ ಅರಣ್ಯ ಸಚಿವರು ಇಲ್ಲಿಗೆ ಬರಲೇಬೇಕು, ಇಲ್ಲ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು. ಕೂಲಿ ಕಾರ್ಮಿಕರು ಅವರು ಸಂಘಗಳು ಇತ್ಯಾದಿ ರೇಷನ್ ತಂದು ತಿನ್ಬೇಕು, ಕೂಲಿ ಹೋಗ್ತಂಗೆ ಮನ್ ಕೂತ್ಕೊತಾರೆ. ನೀವೇ ಹೇಳಿ ಒಂಚೂರ 400 ರೂಪಾಯಿ 500 ರೂಪಾಯಿ ಸಾವಿರ ಅನ್ಕೊಂಡು ಇವಾಗ ಹೋಗ್ತಂಗೆ ಈ ದಾನೆಗಳೆಲ್ಲ ಹಿಂಗೆ ಅಗ್ರೋತ್ತು ಸಂಜೆ ಹೊತ್ತೆಲ್ಲ ಓಡಾಡ್ತಾ ಇದ್ರಿ, ಹೆಂಗ್ ಜೀವನ ಮಾಡೋದು ನೀವೇ ಹೇಳಿ. ಇಲ್ಲ ನಿಮ್ಮನೆ ಬಾಗಿಲಿಗೆ ಅರಣ್ಯ ಸಚಿವರ ಬಾಗಿಲು ನಾವು ಅಕ್ಕಿ ಕೊಡಿ ಅಂತ ಅದು ಯೋಚನೆ ಮಾಡ್ಬೇಕು. ಈಗ ಸಚಿವರಿಗೆ 4ನೇ ತಾರೀಕು ಸಮಸ್ಯೆ ನಡೀತಾ ಇರೋದು. ಸಚಿವರಾಗಿರೋದು ನಾವು ಆಯ್ಕೆ ಮಾಡಿದ್ವಿ. ಬರ ಕೇಳಿ ಬರ ಬಿಸಿ ಇದೆ ಹೇಳಿ 4ನೇ ತಾರೀಕೆ ಬರ್ಲಿ, ನಾವು ಅಲ್ಲಿ ತನಕ ಕೂತಿರ್ತೀವಿ. ಅವ್ರಿಗೆ ಪಾಪ ಬಿಸಿ ಇರಬೇಕು, ಸಚಿವರಿಗೆ ಬಹಳ ಕೆಲಸ ಇರುತ್ತೆ, ದೇಶದ ರಾಜ್ಯದ್ದೆಲ್ಲ ನೋಡ್ಬೇಕು, ಪಾಪ ಅವ್ರಿಗೆ ಬರೋಕ್ಕಾಗ್ತಿಲ್ಲ, ಬಹಳ ಬಿಸಿ ಇರಬೇಕು. ಅವ್ರು ಕೆಲಸ ಮಾಡ್ತಾರೆ. 4ನೇ ತಾರೀಕು ನಾವು ಅಲ್ಲಿವರೆಗೂ ಇಲ್ಲೇ ಕೂತ್ಕೊತೀವಿ. ಮೇಡಮ್ ಅವರಿಗೆ ಇಲ್ಲಿಷ್ಟು ಜನ ರೈತರು ಸಾಯ್ತಾ ಇದಾರೆ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವ್ರು ಯಾವ ಜಿಲ್ಲೆ ಮೇಡಮ್ ಇವರು? ನಾವು ಅವರು ನೋಡಿಲ್ಲ, ನೋಡ್ಬೇಕು ಅಂತ ಕರೆಸ್ಕೊತಾ ಇರಲಿಲ್ಲ. ನಮ್ಮ ಕ್ಷೇತ್ರದ ಅಳುಗಳನ್ನ ಅವ್ರು ಹೇಳ್ಕೊಳ್ತೀವಿ. ಇಲ್ಲಿ MLA ಅವರು ಅಲ್ಲಿ ತಗೊಂಡು ಹೇಳಕ್ಕಾಗ್ತಿಲ್ಲ, ಇಲ್ಲಿ MP ಅವರು ಅರಣ್ಯ ಸಚಿವರು ಅನ್ನಿಸ್ಕೊಂಡವರು. ಇವ್ರು ಪಾಪ ಇವರು ರಾಜೀನಾಮೆ ಕೊಟ್ಟು ಅವ್ರ ಮನೆ ಮಕ್ಕಳು ನೋಡ್ಕೊಳ್ತೀವಿ. ಯಾರು ಜನಸೇವೆ ಅಂತ ಮಾಡಕ್ ಬಂದಿದ್ರೆ ಅವ್ರನ್ನ ಕುತ್ಕೊಡಿ, ಮಾಡಿ. 3 ತಿಂಗಳಾಗಿದೆ ಪಾಪ ಇವ್ರು ಡಿಪಾರ್ಟ್ಮೆಂಟ್ ಇಂದ ಲೆಟರ್ ಬಂದು ಏನ್ ಮಾಡ್ತಾ ಇದಾರೆ? ಅರಣ್ಯ ಸಚಿವರು 3 ತಿಂಗಳಿಂದ ಏನ್ ಮಾಡ್ತಾ ಇದಾರೆ ಹೇಳಿ? ಅದು ರಿಪ್ಲೈ ಕೊಡ್ತಾರೆ ಅರ್ಧ ಗಂಟೆಯಲ್ಲಿ. ಆ ಪಕ್ಷದ ಬಗ್ಗೆ ಅವ್ರ ಬಗ್ಗೆ ಮಾತ್ರ ಅರ್ಧ ಗಂಟೆಯಲ್ಲಿ ರಿಪ್ಲೈ ಕೊಡ್ತಾರೆ ಮೇಡಮ್. ಕೊಡ್ತಾರ ಕೊಡಲ್ವಾ ಮೇಡಮ್? ರಿಪ್ಲೈ ಕೊಡ್ತಾರೆ. ನಮ್ಗೆ ಯಾಕೆ ರಿಪ್ಲೈ ಕೊಡ್ತಾ ಇಲ್ಲ? ನಾವು ಮನುಷ್ಯರಲ್ವಾ? ನಾವು ಬೆಳೆದಿದ್ದ ನಾವು ತಿಂತಾ ಇಲ್ವಾ? ಬೇರೆ ತಿಂತಾ ಇದಾರ? ಮಾರಿನಿಂದ ತರ್ಸ್ಕೊಂಡು ತಿಂತಾ ಇದಾರ ರಾಜಕೀಯ ವ್ಯಕ್ತಿಗಳು. ನಾವು ಬೆಳೆದಿರ್ತಕ್ಕಂಥ ಅವರು ತಿಂತಾ ಇರೋದು. ಮಾನವೀಯತೆ ಬೇಕು ಅವ್ರಿಗೆ, ಮಾನವೀಯತೆ ಇದ್ದರೆ ಅವತ್ತು ಬರ್ತೀವಿ, ಇವತ್ತು ಬರ್ತೀವಿ. ಅವ್ರದ್ದೇನೋ ಇದೀಗ ಕಾರ್ಯಕ್ರಮ ಮಾಡ್ಕೊಳ್ಳಿ, ಯಾರು ಮೇಡಮ್ ಬೇಡ ಅಂತದ್ದು. ನಮಗೆ ಇವತ್ತು ಬರ್ಬೇಕು ಅರಣ್ಯ ಸಚಿವರು, ಬರೋಕ್ಕಾಗಲ್ಲ. ದೂರ ಹೊಟ್ಟವರು ನಾವು ಅಲ್ಲಿ ಮಕ್ಕಳವರ ಬಂದು ಇರಬೇಕು, ಬೆಳಿಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದಾರೆ ಅಂತಲ್ಲ, ಒಂದು ಬಸ್ಸಿಗೆ ವಾಪಸ್ ಹೋಯ್ತಲ್ಲ. ಎಷ್ಟು ತೊಂದರೆ ಜನಕ್ಕೆ ಬಸ್ ಬರುತ್ತೆ. ಯಾವೂರು? ಎಲ್ಲಿಗೆ ಹೋಗ್ಬೇಕು? ಬೆಳಿಗ್ಗೆಯಿಂದ ಬಸ್ ಇಲ್ಲ. ಈ ವೇಳೆ ಶಿವಕುಮಾರ್, ವಿಶ್ವನಾಥ್, ಆಚಾರ್, ರಘು ಸೇರಿದಂತೆ ನೂರಾರು ರೈತರು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಹೇಮಾವತಿ ನಗರದ ಶ್ರೀಮತಿ ಮಂಗಳಾ ಜಯರಾಮ್ ನಿವಾಸ ಗಹನ ಯೋಗ ಕೇಂದ್ರದಲ್ಲಿ ಎಸ್ಎಸ್ ಪುಟ್ಟೇಗೌಡರ ಪ್ರಾಯೋಜಕತ್ವದಲ್ಲಿ 324ನೇ ಮನೆ ಮನೆ ಕವಿಗೋಷ್ಠಿ ಸಾಹಿತಿ ಸಂಘಟಕ ಗೋರೂರು ಅನಂತರಾಜುರವರ ಸಂಚಾಲಕತ್ವದಲ್ಲಿ ಅರ್ಥಪೂರ್ಣವಾಗಿ ಮೂಡಿಬಂತು.
ಎಸ್ ಪುಟ್ಟೇಗೌಡರ ಶಿವಶರಣರ ರಾವಣ ನಾಟಕ ಕೃತಿ ಕುರಿತು ಮಾತನಾಡಿದ ಚಿಂತಕಿ ಉಪನ್ಯಾಸಕಿ ಜಿಎಸ್ ಅನಸೂಯ, ನಾಟಕಗಳು ಸಂಸ್ಕೃತಿ ಸಂಸ್ಕಾರದ ಪ್ರತಿಬಿಂಬಗಳಾಗಿವೆ. ಆದರೆ ಪೋಷಕರು ಅವುಗಳನ್ನು ಮಕ್ಕಳಿಗೆ ನೀಡುವಲ್ಲಿ ಎಡವುತ್ತಿದ್ದಾರೆ. ಇತ್ತೀಚೆಗೆ ಬಹುತೇಕರಲ್ಲಿ ಸಂಸ್ಕೃತಿ ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತಿದೆ. ಇಂತಹ ಕೊರತೆ ನೀಗಿಸಲು ನಟ, ಕಲಾವಿದ, ನಾಟಕ ರಚನೆಕಾರರಾದ ಡಾ ಎಸ್ ಪುಟ್ಟೇಗೌಡರ ಶಿವಶರಣರ ರಾವಣದಂತಹ ನಾಟಕಗಳು ಕೈಗನ್ನಡಿಯಂತಿವೆ ಎಂದರು. ಈ ವೇಳೆ ಸಾಹಿತಿಗಳಾದ ಎನ್ಎಲ್ ಚೆನ್ನೇಗೌಡ, ಉಮೇಶ್ ಹೊಸಳ್ಳಿ ಸೇರಿದಂತೆ ಇತರರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಲ್ಪಿಜಿ ನಿರ್ವಹಣೆ ಮತ್ತು ಅಡುಗೆಯಲ್ಲಿ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಹಾಗೂ ಎಚ್ಪಿ ಗ್ಯಾಸ್ ವತಿಯಿಂದ ನಮ್ಮ ಅಡಿಗೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಂಗವಾಗಿ ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯು ಹಾಸನದ ಗ್ರೀನ್ ಪಾರ್ಟಿ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಎಲ್ಪಿಜಿ ನಿರ್ವಹಣೆ ಮತ್ತು ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಈ ವೇಳೆ ಹಾಸನದ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಅರುಣ್ ಕುಮಾರ್ ಸಾಂಗ್ವಿ, ನಬಾರ್ಡ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾಲಿನಿ ಎಸ್, ಸುವರ್ಣ ಉದ್ಯಮಿ ಗೀತಾಂಜಲಿ, ಐಒಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ಸಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ತವ್ಯ ಮುಗಿಸದೆ ಹೊರಟ ಯುವ ಐಪಿಎಸ್ ಅಧಿಕಾರಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹ ಕುಟುಂಬ ಸದಸ್ಯರಿಗೆ ಹಸ್ತಾಂತರ, ಗೌರವ ಸಲ್ಲಿಸಿ ಕಂಪನಿ ಮಿಡಿದ ಅಧಿಕಾರಿಗಳು, ಜನತೆ. ಆಡಳಿತ ತಂತ್ರ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಶೋಕಿಗೋಸ್ಕರ ಸಮಾವೇಶ ಆಯೋಜನೆ ಮಾಡಿದೆ. ಬಿಜೆಪಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು, ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ, ಕಟ್ಟಿನಕೆರೆ ಮಾರುಕಟ್ಟೆ ಸಂಘದಿಂದ ಪ್ರತಿಭಟನೆ, ರಸ್ತೆ ಹಾಗೂ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.